ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ವಿನೀತಾ. ಜೀವನದಲ್ಲಿ ಸಾಧಿಸಬೇಕು ಅಂತ ಹೇಳಿದರೆ ಯಾವುದೇ ಶ್ರೀಮಂತಿಕೆ ಬೇಕಾಗಿಲ್ಲ, ಯಾವುದೇ ಲಕ್ಸುರಿ ಥಿಂಗ್ಸ್ ಎನ್ನುವಂಥದ್ದು ಬೇಕಾಗಿಲ್ಲ. ಬೇಕಾಗಿರೋದೇನು? ಸಾಧಿಸಲೇಬೇಕು ಎನ್ನುವಂತಹ ಛಲ ಮತ್ತು ನೆವರ್ ಗಿವ್ ಅಪ್ ಎನ್ನುವಂತಹ ಆ್ಯಟಿಟ್ಯೂಡ್. ನನ್ನಿಂದ ಏನೂ ಆಗಲ್ಲ ಎಂಬ ಭಾವನೆ ಇರುವವರಾದರೆ ಈ ಕತೆ ನಿಮಗಾಗಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ದಿನ ನೋಡಿದ ಬೆಸ್ಟ್ ವಿಡಿಯೋ ಇದಾಗಿರುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗ. ಬಾಲ್ಯದಲ್ಲಿ ಮನೆಯಲ್ಲಿ ಒಂದು ದೂರವಾಣಿಯೂ ಸಹ ಇರಲಿಲ್ಲ. ಆದರೆ ಇಂದು ಆತ ವಿಶ್ವದ ಅತಿ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಒಂದಾದ ಗೂಗಲ್ನ CEO. ಇದು ಒಂದು ಅದೃಷ್ಟದ ಕಥೆಯಲ್ಲ, ಪರಿಶ್ರಮ, ಶಿಕ್ಷಣ ಮತ್ತು ಕನಸುಗಳ ಶಕ್ತಿಯ ಕತೆ. ಭಾರತದಿಂದ ವಿಶ್ವದ ಶಿಖರದವರೆಗೆ ತಲುಪಿದ ಸುಂದರ್ ಪಿಚ್ಚೈ ಅವರ ಜೀವನ ಯಾನದ ಕತೆ. ಸುಂದರ್ ಪಿಚ್ಚೈರವರು 1972 ಜೂನ್ 10 ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ರಘುನಾಥ ಪಿಚ್ಚೈ. ಇವರೊಬ್ಬರು GEC ಎನ್ನುವಂತಹ ಒಂದು ಬ್ರಿಟಿಷ್ ಕಂಪನಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರ ತಾಯಿ ಹೆಸರು ಲಕ್ಷ್ಮಿ. ಇವರು ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮ ಮಕ್ಕಳನ್ನು ನೋಡಿಕೊಳ್ಳುವ ಉದ್ದೇಶದಿಂದ ಅವರು ತಮ್ಮ ಜಾಬನ್ನು ರಿಸೈನ್ ಮಾಡಿರ್ತಾರೆ. ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ಅವರ ಮನೆಯಲ್ಲಿ ಒಂದು TV ಸಹ ಇರಲಿಲ್ಲ. ಚೆನ್ನೈನ ಅಶೋಕ್ ನಗರದಲ್ಲಿ 2 ರೂಮ್ಗಳಿರುವ ಅಪಾರ್ಟ್ಮೆಂಟಲ್ಲಿ ಅವರು ವಾಸವಿದ್ದರು. ಲಿವಿಂಗ್ ರೂಮನ್ನೇ ಅವರು ರಾತ್ರಿ ಕುಟುಂಬ ಸಮೇತ ಎಲ್ಲರೂ ಏನು ಮಾಡ್ತಿದ್ರು, ಲಿವಿಂಗ್ ರೂಮಲ್ಲಿಯೇ ಮಲಗ್ತಾ ಇದ್ರು. ಆದರೂ ಈ ಸರಳತೆಯಲ್ಲಿ ಅವರ ಕುಟುಂಬದಲ್ಲೂ ಸಂತೋಷ ಎನ್ನುವಂಥದ್ದಿತ್ತು. ಸುಂದರ್ ಪಿಚ್ಚೈರವರಿಗೆ 12 ವರ್ಷ ವಯಸ್ಸಿದ್ದಾಗ ಅವರ ಮನೆಗೆ ಮೊದಲ ಬಾರಿಗೆ ಒಂದು ಟೆಲಿಫೋನ್ ಎನ್ನುವಂಥದ್ದು ಬರುತ್ತೆ. ಅದು ಈಗ ಓಲ್ಡ್ ಫ್ಯಾಷನ್ಡ್ ಆಗಿರೋ ರೋಟ್ರಿ ಎನ್ನುವಂಥ ಫೋನ್. ನೀವೆಲ್ಲ ನೋಡಿರ್ತೀರಾ. ಒಂದು ನಂಬರನ್ನು ಹಿಂಗೆ ಪ್ರೆಸ್ ಮಾಡಿ ಟರ್ನ್ ಮಾಡಬೇಕು, ಒಂದು ಚಕ್ರ ಥರ ಇರುತ್ತೆ ಅಲ್ವ, ಅದು ಬಂದಿರುತ್ತೆ. ಆಗ ಇಡೀ ಕುಟುಂಬವು ಒಂದು ವಿಶೇಷ ಇವರ ಒಂದು ಟ್ಯಾಲೆಂಟನ್ನು ಗುರುತಿಸ್ತಾರೆ. ಯಾರೇ ಆದರೂ ಒಂದು ಸತಿ ಇವರು ಡಯಲ್ ಮಾಡಿದರೆ ಆ ನಂಬರನ್ನು ಇವರು ಯೋಚನೆಯಲ್ಲಿ ಇಟ್ಕೊಳ್ತಾ ಇದ್ರು. ಇವರೇನು ಕ್ಲಾಸ್ ಟಾಪರ್ ಆಗಿರಲಿಲ್ಲ, ಒಂದು ಆವರೇಜ್ ಸ್ಟೂಡೆಂಟ್ ಆಗಿದ್ದರು. ಸೆಕೆಂಡ್ PUC ನಂತರ ಇವರು IIT ಎಕ್ಸಾಮನ್ನು ಬರೆದು ಅದನ್ನು ಕ್ರ್ಯಾಕ್ ಮಾಡ್ತಾರೆ. ಪಾಸ್ ಆದ ನಂತರ ನೆಕ್ಸ್ಟ್ ಏನು ಅಂತ ಹೇಳಿ ನೋಡಿದಾಗ ಭಾರತದಲ್ಲೇ ನಂಬರ್ 1 ಆಗಿರುವಂತಹ IIT ಖರಗ್ಪುರ್ನಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿರುವಂತಹ ಈ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇವರೇನು ಮಾಡ್ತಾರೆ, ಅಡ್ಮಿಷನ್ನ ಪಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಇವರು ತುಂಬ ಮಾತನಾಡ್ತಾ ಇರಲಿಲ್ಲ, ಆದರೆ ಬೇರೆಯವರ ಮಾತನ್ನು ಆಲಿಸ್ತಾ ಇದ್ರು. ಇವರು ತುಂಬ ಲೌಡ್ ಆಗಿರಲಿಲ್ಲ, ಆದರೆ ಇವರ ಥಾಟ್ಸ್ ಎನ್ನುವಂಥದ್ದು ತುಂಬ ಕ್ಲಿಯರ್ ಆಗಿತ್ತು ಮತ್ತು ತುಂಬ ಶಾರ್ಪ್ ಎನ್ನುವಂಥದ್ದಿತ್ತು. ಇವರಿಗೆ ಯಾರೊಂದಿಗೆ ಕಾಂಪಿಟೇಷನೂ ಇರಲಿಲ್ಲ. ಇವರಿಗಿದ್ದ ಕಾಂಪಿಟೇಷನ್ ಯಾರು? ತಾನೇ ಆಗಿತ್ತು. IIT ಖರಗ್ಪುರ್ನಲ್ಲಿ ಓದುವಾಗಲೇ ಅಂಜಲಿಯ ಎಂಟ್ರಿ ಎನ್ನುವಂಥದ್ದಾಗುತ್ತೆ. ರಾಜಸ್ಥಾನ್ ಹುಡುಗಿ ಅಂಜಲಿಯನ್ನು ಕಂಡ ತಕ್ಷಣವೇ ಪಿಚ್ಚೈಯವರ ಮನಸ್ಸೋತು ಹೋಗ್ತಾರೆ. ಅವರೊಂದಿಗೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ಬೆಳೆಸ್ತಾರೆ. ತಮ್ಮ ಕೋರ್ಸ್ ಕಂಪ್ಲೀಟ್ ಆಗುವ ಸಮಯದಲ್ಲಿ ತಮ್ಮ ಮನಸ್ಸಿನ ಒಂದು ಪ್ರೀತಿಯನ್ನು ಅವರಿಗೆ ಹೇಳ್ತಾರೆ. ಮೊದಲ ಪ್ರಪೋಸಲ್ಗೆ ಗ್ರೀನ್ ಸಿಗ್ನಲ್ ಎನ್ನುವಂಥದ್ದು ಸಿಗುತ್ತೆ. ಈ ಸಮಯದಲ್ಲಿ ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಕ್ಯಾಲಿಫೋರ್ನಿಯಾದಲ್ಲಿ ಇವರಿಗೆ ಸ್ಕಾಲರ್ಶಿಪ್ ಸಮೇತ ಅಡ್ಮಿಷನ್ ಎನ್ನುವಂಥದ್ದು ಸಿಗುತ್ತೆ. ಇವರು ತಮ್ಮ ಕುಟುಂಬದ ಮತ್ತು ಅಂಜಲಿಯ ಪರ್ಮಿಷನನ್ನು ಇಸ್ಕೊಂಡು ಅಲ್ಲಿಗೆ ಜಾಯ್ನ್ ಆಗ್ತಾರೆ. ಮೊದಲ ಬಾರಿಗೆ ಫ್ಲೈಟಲ್ಲಿ ಹೋಗಲಿಕ್ಕೆ ಟಿಕೆಟ್ ಇಸ್ಕೊಳ್ಳಿಕ್ಕಿರುವ ದುಡ್ಡು ಸಹ ಇವರ ಕೈಯಲ್ಲಿ ಇರಲಿಲ್ಲ. ಇವರ ತಂದೆ ಸಾಲವನ್ನು ಪಡೆದು ಆ ಹಣದಿಂದ ಇವರನ್ನೇನು ಮಾಡ್ತಾರೆ, ಫಾರಿನ್ಗೆ ಕಳಿಸ್ತಾ ಹೋಗ್ತಾರೆ. ಇವರು ಓದ ಪ್ರಾರಂಭದಲ್ಲಿ ಇವರು ರ್ಯಾಸಿಸಮ್ ಆಗಿರ್ಬೋದು, ಒಂಟಿತನ ಎನ್ನುವಂಥದ್ದನ್ನು ತುಂಬಾ ಅನುಭವಿಸ್ತಾರೆ. ಆಗ ಇಂಟರ್ನ್ಯಾಷನಲ್ ಕಾಲ್ ಎನ್ನುವಂಥದ್ದು ತುಂಬ ಎಕ್ಸ್ಪೆನ್ಸ್ ಆಗಿದ್ದರಿಂದ ಅವರು ತಮ್ಮ ಕುಟುಂಬದವರಿಗೆ ಆಗಿರ್ಬೋದು, ಅಂಜಲಿಗೂ ಸಹ ಕಾಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆ ಒಂಟಿತನದಲ್ಲೂ ಸಹ ಅವರೇನು ಮಾಡಿದ್ರು, ತಮ್ಮ ಪರಿಶ್ರಮವನ್ನು ಬಿಡದೆ ಓದಿದ್ರು. ನಂತರ ಅವರೇನು ಮಾಡಿದ್ರು, ತಮ್ಮ ಕೋರ್ಸನ್ನು ಕಂಪ್ಲೀಟ್ ಆದ ತಕ್ಷಣ ನಂತರ ಬಿಸ್ನೆಸ್ನಲ್ಲಿ MBA ಕೋರ್ಸನ್ನು ಸಹ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. MBA ನಂತರ ಒಂದು ಸಾಮಾನ್ಯ ಒಂದು ಕಂಪನಿಯಲ್ಲಿ ಅವರೇನು ಮಾಡ್ತಾರೆ, ಜಾಬಿಗೆ ಸೇರಿಕೊಳ್ತಾರೆ. ಅದೇ ಸಂದರ್ಭದಲ್ಲಿ ಅಂಜಲಿಯೊಂದಿಗಿನ ಮದುವೆ ಎನ್ನುವಂಥದ್ದು ಸಹ ಆಗಿ ಅವರನ್ನು ಸಹ ಅಮೆರಿಕದಲ್ಲಿ ಅವರು ಕರ್ಕೊಂಡು ಬರ್ತಾರೆ. ಹೀಗೆ ಇವರ ಜೀವನ ಎನ್ನುವಂಥದ್ದು ಶುರುವಾಗುತ್ತೆ. ಆವಾಗ ಅಂಜಲಿ ಸುಂದರ್ ಪಿಚ್ಚೈಯವರ ಟ್ಯಾಲೆಂಟ್ ಎನ್ನುವಂಥದ್ದು ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಹಾಗಾಗಿ ಅವರು ಹೇಳ್ತಾರೆ, ನೀವು ಈ ಜಾಬನ್ನೇ ಕಂಟಿನ್ಯೂ ಮಾಡೋದು ಬೇಡ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಗೂಗಲ್ ಎನ್ನುವಂಥ ಕಂಪನಿಯಲ್ಲೂ ಸಹ ಒಂದು ಜಾಬಿಗೆ ಟ್ರೈ ಮಾಡಿ ಅಂತ ಅವರೊಂದು ಅಡ್ವೈಸ್ ಮಾಡ್ತಾರೆ. ಗೂಗಲ್ ಎನ್ನುವಂಥದ್ದು ಆಗ ತಾನೇ ಗ್ರೋತ್ ಆಗ್ತಾ ಇದ್ದಂಥ ಟೈಮ್. ಇವರೇನು ಮಾಡ್ತಾರೆ, ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ. ಇವರಿಗೆ ಜಾಬ್ ಎನ್ನುವಂಥದ್ದು ಸಿಗುತ್ತೆ.
ಇವರು ಆ ಸಮಯದಲ್ಲಿ ಇವರೊಂದು ವಿಷಯವನ್ನು ಏನು ಮಾಡ್ತಾರೆ ಗಮನಿಸ್ತಾರೆ. ಆ ಸಮಯದಲ್ಲಿ ಮೈಕ್ರೋಸಾಫ್ಟ್ ಮೇಧಾವಿ ಬಿಲ್ ಗ್ರೇಟ್ ಅವರ ಒಡೆತನದ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಎನ್ನುವಂತಹ ಬ್ರೌಸರ್ ತುಂಬ ಫೇಮಸ್ ಆಗಿತ್ತು. ಆದರೆ ಅದು ತುಂಬ ಸ್ಲೋ ಸಹ ಆಗಿತ್ತು. ಇದನ್ನು ಗಮನಿಸಿದಂತಹ ಸುಂದರ್ ಪಿಚ್ಚೈ ಅವರು ಏನು ಹೇಳ್ತಾರೆ, ಗೂಗಲ್ ಎನ್ನುವಂತಹದ್ರಲ್ಲೇ ಅದರದ್ದೇ ಓನ್ ಆದಂತಹ ಒಂದು ಬ್ರೌಸರನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲ ಬೇರೆ ಯಾವುದೂ ಇಲ್ಲ, ನಾವೇ ಒಂದು ಸ್ವಂತವಾದಂತಹ ಒಂದು ಬ್ರೌಸರನ್ನು ಕ್ರಿಯೇಟ್ ಮಾಡಿದರೆ ಏನು ಅಂತ ಹೇಳುವಂತಹ ತನ್ನ ಐಡಿಯಾವನ್ನು ಅವರು ಏನು ಮಾಡ್ತಾರೆ, ಅಲ್ಲಿಯ ಸಿಇಒಗೆ ಹೋಗಿ ಆ ವಿಚಾರವನ್ನು ಹೇಳ್ತಾರೆ. ಆದರೆ ಅದು ಒಂದು ಎಕ್ಸ್ಪೆನ್ಸಿವ್ ಆದಂತಹ ಐಡಿಯಾ ಎಂಬುದಾಗಿ ಅವರು ಹೇಳ್ಕೊಂಡು ಆ ಐಡಿಯಾವನ್ನು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಸುಂದರ್ ಪಿಚ್ಚೈ ಅವರು ಸುಮ್ಮನೆ ಇರಲಿಲ್ಲ. ಅವ್ರು ಏನು ಮಾಡ್ತಾರೆ, ತನ್ನ ಪ್ಲ್ಯಾನನ್ನು ಡೆವಲಪ್ ಮಾಡ್ತಾರೆ. ಇವರ ಈ ಪ್ಲ್ಯಾನನ್ನು ಗೂಗಲ್ನ ಫೌಂಡರ್ಸ್ಗಳಾದಂತಹ ಲ್ಯಾರಿ ಪೇಜ್ ಮತ್ತು ಸೆರ್ಗ್ ಬ್ರಿನ್ ಎನ್ನುವಂತಹ ಇವರಿಬ್ಬರು ಸಹ ಫೌಂಡರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಇವರಿಬ್ಬರು PhD ಸ್ಕಾಲರ್ಸ್ ಆಗಿರುವ ಸಮಯದಲ್ಲಿ ಗೂಗಲನ್ನು ಅವ್ರು ಏನು ಮಾಡ್ತಾರೆ, ಅದನ್ನು ಹುಟ್ಟಾಕುವಂಥದ್ದು. ಇವರ ಜೊತೆ ಏನು ಮಾಡ್ತಾರೆ, ಡೈರೆಕ್ಟಾಗಿ ಹೋಗಿ ಈ ವಿಷಯವನ್ನು, ತನ್ನ ಐಡಿಯಾವನ್ನು ಅವರಿಗೆ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಈ ಹುಡುಗನ ಮುಖದಲ್ಲಿದ್ದಂತಹ ಕಾನ್ಫಿಡೆನ್ಸನ್ನು ಕಂಡು ಒಂದು ಕುತೂಹಲರಾದಂತಹ ಲ್ಯಾರಿ ಪೇಜ್ ಅವ್ರು ಏನು ಮಾಡ್ತಾರೆ, ಇದಕ್ಕೆ ಓಕೆ ಹೇಳ್ತಾರೆ. ಈ ಸಮಯದಲ್ಲಿ ಸುಂದರ್ ಪಿಚ್ಚೈ ಅವರು ಏನು ಮಾಡ್ತಾರೆ, ತುಂಬ ಸವಾಲುಗಳನ್ನು ಎದುರಿಸಿರ್ತಾರೆ. ಇವರು ತಮ್ಮ ಐಡಿಯಾವನ್ನು ಡೆವಲಪ್ ಮಾಡುವ ಸಂದರ್ಭದಲ್ಲಿ ಅದು ಲೀಕ್ ಆಗಿರುತ್ತೆ. ತುಂಬ ಜನ ಕಳ್ಳತನದಲ್ಲಿ ಅದನ್ನು ಯೂಸ್ ಮಾಡಲಿಕ್ಕೂ ಶುರು ಮಾಡಿರ್ತಾರೆ. ಎಲ್ಲರೂ ಅವರನ್ನು ಬ್ಲೇಮ್ ಮಾಡ್ತಾರೆ. ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರುವಂಥ ಐಡಿಯಾವನ್ನು ಈ ಥರ ಕೇರ್ಲೆಸ್ ಆಗಿ ನೀವು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರಲ್ಲ ಅಂತಲ್ಲೇ ಅವ್ರನ್ನ ಬ್ಲೇಮ್ ಮಾಡ್ತಾರೆ. ಆದರೆ ಇದೆಲ್ಲವನ್ನು ಸಹ ಅವ್ರು ಏನು ಮಾಡ್ತಾರೆ, ಮೌನವಾಗಿ ಅದಕ್ಕೆ ಸುಮ್ಮನೆ ಬಿಡ್ತಾರೆ. ಕೊನೆಗೂ ಅವ್ರು ಏನು ಮಾಡ್ತಾರೆ, 2008ರಲ್ಲಿ ಗೂಗಲ್ ಕ್ರೋಮ್ ಎನ್ನುವಂತಹ ಒಂದು ಬ್ರೌಸರನ್ನು ಜನರ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಗೂಗಲ್ ಕ್ರೋಮ್ ಇಂಟ್ರೊಡ್ಯೂಸ್ ಆದ ಬರೀ 2 ವರ್ಷದಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರ್ನಂತಹ ಟಾಪ್ ಬ್ರೌಸರ್ನೂ ಸಹ ಹಿಂದಾಕಿ ಗೂಗಲ್ ಎನ್ನುವಂಥದ್ದು ನಂಬರ್ 1 ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಕ್ರೋಮ್ ಎನ್ನುವಂಥದ್ದು ತುಂಬ ಈಸಿ ಮತ್ತು ತುಂಬ ಫಾಸ್ಟ್ ಆದಂತಹ ಬ್ರೌಸರ್ ಆಗಿತ್ತು. ಇದೇ ಇದರ ಜನಪ್ರಿಯತೆ ಹೆಚ್ಚಾಗಲಿಕ್ಕೂ ಸಹ ಕಾರಣ ಆಯಿತು. ಇದರಿಂದ ಸೈಲೆಂಟ್ ಸ್ಟಾರ್ ಆಗಿದ್ದಂತಹ ಸುಂದರ್ ಪಿಚ್ಚೈ ಅವರು ಶೈನಿಂಗ್ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ. ಇಷ್ಟೊತ್ತಿಗೆ ಸುಂದರ್ ಪಿಚ್ಚೈ ಅವರ ಹೆಸರು ಎನ್ನುವಂಥದ್ದು ತುಂಬ ಫೇಮಸ್ ಆಗಿರುತ್ತೆ. ಹಾಗಾಗಿ ಅನೇಕ ಕಂಪನಿಗಳಿಂದ, ಟ್ವಿಟರ್ ಆಗಿರ್ಬೋದು, ಮೈಕ್ರೋಸಾಫ್ಟಿನಿಂದ ಇವರಿಗೆ ಜಾಬ್ ಆಫರ್ಗಳು ಬರ್ತಾನೆ ಇರುತ್ತೆ. ಈಗ ಇದ್ದಂಥಕ್ಕಿಂತ ಸಂಬಳ ಎನ್ನುವಂಥದ್ದು ಅತಿ ಹೆಚ್ಚಾಗಿ ಇವರಿಗೆ ಸಿಗುವಂತಹ ಜಾಬ್ಗಳೇ ಆಗಿರುತ್ತೆ. ಆದರೆ ಇದೆಲ್ಲವನ್ನು ಸಹ ಸುಂದರ್ ಪಿಚ್ಚೈ ಅವರು ಏನು ಮಾಡ್ತಾರೆ, ತಿರಸ್ಕರಿಸ್ತಾರೆ. ಇವರು ಗೂಗಲ್ಗೆ ವಿಧೇಯರಾಗಿರ್ತಾರೆ. ಈ ವಿಚಾರಗಳು ಸಹ ಗೂಗಲ್ನ ಫೌಂಡರ್ಸ್ ಕಿವಿಗೂ ಸಹ ಕೇಳ್ತಾ ಇತ್ತು, ಏನೆಲ್ಲ ಆಗ್ತಾ ಇದೆ ಅಂತ. ಹೀಗಾಗಿ 2015ರಲ್ಲಿ ಸುಂದರ್ ಪಿಚ್ಚೈ ಅವರ ಹಾರ್ಡ್ ವರ್ಕ್ ಆಗಿರ್ಬೋದು, ಸಿನ್ಸ್ಯಾರಿಟಿ ಆಗಿರ್ಬೋದು, ಇದನ್ನೆಲ್ಲ ಗಮನಿಸಿದಂತಹ ಗೂಗಲ್ ಫೌಂಡರ್ಸರಾದ ಲ್ಯಾರಿ ಪೇಜ್ ಮತ್ತು ಸೆರ್ಗ್ ಬ್ರಿನ್ ಎನ್ನುವಂಥವರು ಇವರನ್ನು ಗೂಗಲ್ನ CEO ಆಗಿ ನೇಮಕ ಮಾಡಿಕೊಳ್ತಾರೆ. ಹೀಗೆ ಚೆನ್ನೈ ಹುಡುಗನ ಯಶೋಗಾಥೆ ಎನ್ನುವಂಥದ್ದು ಆರಂಭವಾಗುತ್ತೆ. ಇದು ಮಾತ್ರ ಗೂಗಲ್ ಕ್ರೋಮ್ ಮಾತ್ರ ಅಲ್ಲದೆ ಇವರು ಸೆಕ್ಯೂರಿಟಿ ಸಿಸ್ಟಮ್ ಆಗಿರ್ಬೋದು, ಗೂಗಲ್ನಲ್ಲಿ ಗೂಗಲ್ ಮ್ಯಾಪ್ ಆಗಿರುತ್ತೆ, ಮತ್ತು ಈಗ ನಮ್ಮೆಲ್ಲರ ಕೈಯಲ್ಲಿರುವಂಥ ಆ್ಯಂಡ್ರಾಯ್ಡ್ ಫೋನ್ಗಳು ನಮಗೆ ಸಿಗುವಂಥದ್ದಕ್ಕೆ ಎಲ್ಲದರಲ್ಲೂ ಸಹ ಹಿಂದೆ ಸುಂದರ್ ಪಿಚ್ಚೈ ಅವರ ಹಾರ್ಡ್ ವರ್ಕ್ ಎನ್ನುವಂಥದ್ದು ಇದೆ. ಇವರ ಎಲ್ಲ ಯಶಸ್ಸನ್ನು, ಸಾಧನೆಯನ್ನು ಗಮನಿಸಿದ ಭಾರತ ಸರ್ಕಾರವು 2022ರಲ್ಲಿ ಇವರಿಗೆ ಪದ್ಮಭೂಷಣವನ್ನು ನೀಡಿ ಗೌರವಿಸಿತು. ಸುಂದರ್ ಪಿಚ್ಚೈ ಅವರ ಜೀವನ ನಮಗೆ ತಿಳಿಸಿಕೊಡುವ ಪಾಠ ಏನಂದರೆ, ಯಶಸ್ಸು ಎನ್ನುವಂಥದ್ದು ಯಾವುದೇ ಕುಟುಂಬದ ಹಿನ್ನೆಲೆಯನ್ನು ಅಥವಾ ಹಣದಿಂದನೂ ಬರೋದಿಲ್ಲ. ನಮ್ಮ ನಿರಂತರವಾದ ಪ್ರಯತ್ನದಿಂದ, ಕಲಿಯುವ ಆಸಕ್ತಿಯಿಂದ ಯಶಸ್ಸು ಎನ್ನುವಂಥದ್ದು ಬರುತ್ತೆ. ಭಾರತದ ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಇವತ್ತು ಅತಿ ದೊಡ್ಡ ತಂತ್ರಜ್ಞಾನ ಕಂಪನಿ ಗೂಗಲ್ನ CEO ಆಗಿರುವುದು ಇದಕ್ಕೆ ಉದಾಹರಣೆ. ನೀವು ಸಹ ದೊಡ್ಡ ದೊಡ್ಡ ಕನಸನ್ನು ಕಾಣಿ, ಅದಕ್ಕೆ ಪ್ರಯತ್ನಿಸಿ. ನಿಮ್ಮ ಜೀವನವೂ ಸಹ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬಹುದು. ಯಾರಿಗೆ ಗೊತ್ತು ಏನಾಗಬಹುದು ಅಂತ. ಹಾಗಾಗಿ ಪ್ರಯತ್ನ ಎನ್ನುವಂಥದ್ದು ನಿರಂತರವಾಗಿರಲಿ, ಗಿವ್ ಅಪ್ ಎನ್ನುವಂಥದ್ದು ಬೇಡ. ಈ ವಿಡಿಯೋ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.